ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪದಗ್ರಹಣಕ್ಕೂ ಮುನ್ನ ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್. ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಡಿಕೆಶಿ ಮನೆಗೆ ಬಂದಂತಹ ಅಳಿಯ ಅಮರ್ತ ಹೆಗಡೆ, ನೀವು ಫೋಟೋದಲ್ಲಿ ಏನ್ ನೋಡ್ತಾ ಇದ್ದೀರಿ? ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರ ಪಾದಗಳನ್ನ ಮುಟ್ಟಿ ನಮಸ್ಕರಿಸ್ತಾ ಆಶೀರ್ವಾದವನ್ನ ಪಡೆದಿದ್ದಾರೆ. ನನ್ನ ತಾಯಿಯ ಆಶೀರ್ವಾದವೇ ನನ್ನ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಈ ಹಿಂದೆನಿಂದಲೂ ಬಹಳಷ್ಟು ಬಾರಿ ಹೇಳಿದ್ದನ್ನ ನಾವು ಕೇಳಿದ್ದೀವಿ. ಪ್ರಾರ್ಥನೆ ಮತ್ತು ಧೈರ್ಯ ಇವೆರಡನ್ನು ಕಲಿಸಿದಂಥವರು ನನ್ನ ತಾಯಿ ಅಂತ ಯಾವಾಗಲೂ ಡಿಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ. ಧಾರ್ಮಿಕ ನಂಬಿಕೆ ಮತ್ತು ಕೃಷಿ ಹಿನ್ನೆಲೆಯಿಂದ ಬಂದಂತಹ ಕುಟುಂಬ ಡಿಕೆ ಶಿವಕುಮಾರ್ ಅವರ ರಾಜಕೀಯದ ಯಾವುದೇ ಹಂತ ಇರಬಹುದು, ಎಲ್ಲ ಹಂತಗಳಲ್ಲೂ ಅವರ ಬೆನ್ನೆಲುಬಾಗಿ ನಿಂತವರು ಡಿಕೆ ಶಿವಕುಮಾರ್ ಅವರ ತಾಯಿ. ಯಾವುದೇ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅದು ನಾಮಪತ್ರ ಸಲ್ಲಿಕೆ ಇರಬಹುದು, ಸಂಕಷ್ಟದ ಸಮಯ ಇರಬಹುದು, ಅಥವಾ ಚುನಾವಣೆಯನ್ನ ಗೆದ್ದಂತಹ ಸಂದರ್ಭ ಇರಬಹುದು. ಆ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಅವರು ಪಡೀತಾರೆ. ಇವತ್ತು ಕೂಡ ಪಡೆದಿದ್ದಾರೆ. ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅಂತ ಡಿಕೆ ಶಿವಕುಮಾರ್ ಕರೆ ಮಾಡಿದ್ರು. ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿ ಉತ್ತಮ ಕೆಲಸ ಮಾಡ್ತೇನೆ, ಯಾವ ಖಾತೆಯನ್ನ ಕೊಟ್ಟರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೇನೆ ಅಂತ ಶರಣ ಪ್ರಕಾಶ್ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸುತ್ತೇನೆ. ಹೈಕಮಾಂಡ್ ನಾಯಕರು ಹಾಗೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅಂತೇಳಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈಗಷ್ಟೇ ಕರೆ ಬಂದಿದೆ. ಸ್ವತಃ ಅವರೇ ಇದ್ದಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ. ಮೊನ್ನೆ ಡಿಕೆ ಶಿವಕುಮಾರ್ ಜಿ ಅವರು ನನಗೆ ಕರೆ ಮಾಡಿದ್ರು. ನನ್ನ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ನನ್ನ ಜೊತೆ ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಖುಷಿಯಿಂದ ಒಪ್ಕೊಂಡಿದ್ದೀನಿ. ಹಾಗಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೇನೆ. ನಿರೀಕ್ಷೆ ಇತ್ತ ಸರ್, ಈ ಎರಡನೇ ಟರ್ಮ್ ಅಂದ್ರೆ ಡಿಕೆ ಶಿವಕುಮಾರ್ ನೇತೃತ್ವದ ಕ್ಯಾಬಿನೆಟ್ ನಲ್ಲೂ ನಾನು ಇರ್ತೀನಿ ಅಂತ ನಿರೀಕ್ಷೆಗಳಿತ್ತ? ಇಲ್ಲ ನೋಡಿ, ಪಕ್ಷ ಏನ್ ತೀರ್ಮಾನ ಮಾಡ್ತದೆ ನಾವೆಲ್ಲರೂ ಭದ್ರಾಗಿದ್ದೀವಿ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಏನೋ ಜವಾಬ್ದಾರಿ ಕೊಟ್ಟರು ಕೂಡ ಅದು ನಾವು ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸ್ವಭಾವ ಇದೆ. ಹಾಗಾಗಿ ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷ ಯಾವತ್ತೂ ಕೂಡ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿಯವರು ಮತ್ತು ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಸುರ್ಜೇವಾಲಾಜಿ ಅವರು, ವೇಣುಗೋಪಾಲ್ ಅವರು ನನಗೆ ಅವಕಾಶ ಕೊಟ್ಟಿದ್ದಾರೆ ಈ ಸರ್ಕಾರದಲ್ಲಿ ಕೆಲಸ ಮಾಡೋದಕ್ಕೆ. ಹಿಂದಿನ ಸರ್ಕಾರದಲ್ಲೂ ಕೂಡ ನನಗೆ 8 ವರ್ಷ ಸಚಿವನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಪಕ್ಷದ ವರಿಷ್ಠರಿಗೆ ನಾನು ಯಾವತ್ತೂ ಅಭಿನಂದನೆ ಸಲ್ಲಿಸ್ತೇನೆ. ಪಕ್ಷ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಏನ್ ಕಾರಣ ಸರ್? ಶರಣ್ ಪ್ರಕಾಶ್ ಪಾಟೀಲ್ ಅವರು ಯಾವುದೋ ವಿವಾದ ಮಾಡ್ಕೊಳ್ಳಿಲ್ಲ, ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗೋ ಅಥವಾ ಯಾವ ಕಾರಣಕ್ಕಾಗಿ ಅದು ನನಗೆ ಗೊತ್ತಿಲ್ಲ. ಅದು ಪಕ್ಷದ ನಾಯಕರೇ ಹೇಳಬೇಕು. ಬಟ್ ಯಾವಾಗಲೂ ಕೂಡ ಅವರು ಪ್ರೀತಿಯನ್ನು ತೋರಿಸಿದ್ದಾರೆ, ನನ್ನ ಮೇಲೆ ವಿಶ್ವಾಸವನ್ನು ತೋರಿಸಿದ್ದಾರೆ. ಅದಕ್ಕೆ ಯಾವತ್ತೂ ಕೂಡ ನಾನು ಋಣಿಯಾಗಿರ್ತೀನಿ. ನಾನು ಪಕ್ಷ ನಿಷ್ಠೆ ಯಾವತ್ತೂ ಕೂಡ 100% ಇದೆ. ಹಾಗಾಗಿ ಪಕ್ಷ ಮತ್ತು ನಮ್ಮ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಯಾವತ್ತೂ ಕೂಡ ನಾನು ಭಾವಿಸಿದ್ದೀನಿ. ಅದೇ ನಿಟ್ಟಿನಲ್ಲಿ ಈ ಪಕ್ಷ ಕೊಟ್ಟಿರ್ತಕ್ಕಂಥ ಅವಕಾಶ, ಪಕ್ಷದ ನಾಯಕರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಇವತ್ತು ಈ ರಾಜ್ಯದ ಜನರ ಸೇವೆ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದೀರಿ ಸರ್, ಈಗ ಅದೇ ಖಾತೆಯಲ್ಲಿ ಮುಂದುವರಿಯುವಂತ ಬಯಕೆ ಇದೆಯಾ ಅಥವಾ ಏನಾದರೂ ಚೇಂಜಸ್ ಬಯಸ್ತಾ ಇದ್ದೀರಾ, ಹೇಗೆ ಸರ್? ಇಲ್ಲ, ನಾನು ಖಾತೆಗಳ ಬಗ್ಗೆ ಏನು ನಮ್ಮ ನಾಯಕರಿಗೆ ಬೇಡಿಕೆ ಇಟ್ಟಿಲ್ಲ. ಅವ್ರು ಯಾವುದೇ ಖಾತೆ ಕೊಟ್ಟರು ಕೂಡ ಅದನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ. ಯಾಕಂದ್ರೆ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವಾಗ ಯಾವ ಖಾತೆ ಕೊಟ್ಟರೆ ಎಲ್ಲ ಒಂದೇ ಅಂತಕ್ಕಂಥದ್ದು ನನ್ನ ಭಾವನೆ. ಅಲ್ಲ, ಈಗ 3 ವರ್ಷ ಕೆಲಸ ಮಾಡಿರೋದ್ರಿಂದಾಗಿ ಒಂದು ಗ್ರಿಪ್ ಇದೆ, ಮತ್ತು ಇನ್ನು 2 ವರ್ಷಕ್ಕೆ ಇನ್ನೂ ಅದ್ರಲ್ಲಿ ನೀವು ಇನ್ನೂ ಏನೋ ಮಹತ್ವಾಕಾಂಕ್ಷೆಗಳಿತ್ತು, ಏನೋ ಈಡೇರಿಸಬೇಕಾಗಿತ್ತು, ಆ ಥರದ್ದೇನು ಇದೆಯಾ ಸರ್? ಈಗಾಗಲೇ ನಾನು 8 ವರ್ಷ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಹಿಂದೆ 5 ವರ್ಷನೂ ಕೂಡ ಮಾಡಿದ್ದೆ. ಮತ್ತೆ ಈ ಸಾರಿ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.